ತಂದಾನೇ ನನಿತಾನ. ಸೀತಾಫಲ ಹಣ್ಣುಗಳಲ್ಲೇ ಮಹತ್ವವನ್ನು ಹೊಂದಿದೆ. ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ IIHR ಅರ್ಕಾಸಹನ ಎಂಬ ಹೊಸ ತಳಿ ಬಿಡುಗಡೆ ಮಾಡಿದೆ. ಸೀತಾಫಲದ ಈ ತಳಿಯಲ್ಲಿ ಹೂವುಗಳು ಎಲೆಗಳಂತೆ ಇದ್ದು ವಿಶೇಷ ಬಣ್ಣ, ಸುವಾಸನೆ ಹೊಂದಿಲ್ಲದಿರುವುದರಿಂದ ದುಂಬಿಗಳನ್ನು ಆಕರ್ಷಿಸುವುದಿಲ್ಲ. ಅಲ್ಲದೆ ಮಕರಂದ ಕೂಡ ಇಲ್ಲದಿರುವುದು ಮತ್ತೊಂದು ಕೊರತೆ. ಹಾಗಾಗಿ ಗಾಳಿಯಿಂದ ಮಾತ್ರ ಪರಾಗಸ್ಪರ್ಶವಾಗುವ ಸಾಧ್ಯತೆ ಇರುತ್ತದೆ. ಆದರೆ ಅರ್ಕಾಸಹನ ತಳಿಯಲ್ಲಿ ಬಾಲ್ನಗರ್ ತಳಿಯ ಗಂಡು ಹೂಗಳಿಂದ ಪರಾಗ ಶೇಖರಿಸಿ ಕೃತಕವಾಗಿ ಪರಾಗಸ್ಪರ್ಶ ಮಾಡಿಸುವ ಹೊಸ ತಂತ್ರಜ್ಞಾನ ಅಭಿವೃದ್ಧಿಪಡಿಸಲಾಗಿದೆ. ಈ ಸೀತಾಫಲ ಫ್ಲವರ್ಸ್ ವಿಶಿಷ್ಟವಾದಂಥ ಫ್ಲವರ್ಸ್. ಅದರಲ್ಲಿ ಏನಾಗುತ್ತೆ ಅಂದರೆ ಫಿಮೇಲ್ ಅಂದರೆ ಮೇಲ್ ಪಾರ್ಟ್ ಫಿಮೇಲ್ ಪಾರ್ಟ್ ಎರಡು ಇರ್ತವೆ. ಆದರೆ ಫಿಮೇಲ್ ಪಾರ್ಟ್ ಮೊದಲೇ ಮೆಚುರಿಟಿಗೆ ಬರ್ತದೆ. ಇದನ್ನೇ ಟೆಕ್ನಿಕಲಿ ಪ್ರೋಟಾಗೈನಿ ಅಂತ ಹೇಳ್ತಾರೆ. ಇದು ಪ್ರೋಟಾಗೈನಿ ನೇಚರ್ ಇದರಿಂದ ಮೊದಲೇ ಫಿಮೇಲ್ ಪಾರ್ಟ್ ರೆಡಿ ಆಗಿಬಿಟ್ಟು ಪೋಲನ್ಗೋಸ್ಕರ ಕಾಯ್ತಾ ಇರ್ತದೆ. ಆದರೆ ಇದರಲ್ಲಿ ಪಾಲಿನೇಷನ್ ಬರೀ ಗಾಳಿಯಿಂದ ಮಾತ್ರ ಸಾಧ್ಯತೆ ಇದೆ. ಯಾಕಂದರೆ ಎಲೆಗೂ ಹೂವಿಗೂ ಕಲರಲ್ಲಿ ವ್ಯತ್ಯಾಸ ಇಲ್ಲ, ಮೊದಲನೇ ವಿಷಯ. ಎರಡನೇ ವಿಷಯ, ಅದರಲ್ಲಿ ಹೂವದಲ್ಲಿ ನೆಕ್ಟರ್ ಅಂದರೆ ಮಕರಂದ ಅಂತ ನಾವು ಏನು ಹೇಳ್ತೀವೋ ಅದು ಸೆಕ್ರಿಷನ್ ಬರಲ್ಲ. ಸೊ ಯಾವ ಇನ್ಸೆಕ್ಟ್ಗೂ ಅಲ್ಲಿ ಬಂದರೆ ಏನೋ ಒಂಚೂರು ಅದಕ್ಕೆ ಸಿಗಬೇಕಲ್ಲ, ಮಕರಂದಕ್ಕೋಸ್ಕರನೇ ಬರ್ತದೆ. ಪಾಲಿನೇಟ್ ಮಾಡಬೇಕಂತ ಯಾವ ಹುಳನೂ ನಮ್ಮ ಹೂಗಳಲ್ಲಿ ಏನು ವಿಸಿಟ್ ಮಾಡಲ್ಲ, ದುಂಬಿಗಳೇನು. ಆಮೇಲೆ ಇನ್ನೊಂದು ವಿಷಯ ಏನಂದರೆ, ಹೂವು ಫುಲ್ಲು ಓಪನ್ ಆಗೋಷ್ಟೊತ್ತಿಗೆ ಆ ಇರೋ ನೆಕ್ಟರ್ ಸ್ಮಾಲ್ ಗೈನಿಷ್ ಮೇಲೆ ಅಂದರೆ ಫಿಮೇಲ್ ಪಾರ್ಟ್ ಮೇಲೆ ಇರೋ ಆ ಗಮ್ಮೂ ಹೋಗ್ಬಿಡ್ತದೆ, ಡ್ರೈ ಆಗಿಬಿಡ್ತದೆ. ಸೊ ಏನು ಬರಲ್ಲ. ನಿಟುಡಿಲಿಡೆ ಅಂದರೆ ಒಂದು ಬೀಟಲ್ ಮಾತ್ರ ಬರ್ತದೆ, ಒಂದು ಹುಳ. ಅದು ಫುಲ್ ಡ್ರೈ ಆದಮೇಲೆ ಫ್ಲವರ್ಸ್ ಮೇಲೆ ಇರೋ ಪೋಲೆನ್ ತಿನ್ನಕ್ಕೆ ಮಾತ್ರ ಬರ್ತದೆ ಬಿಟ್ಟು, ಅದು ಬಂದ ಮೇಲೂ ಅದು ಬಂದಿಲ್ಲ ಅಂದ್ರೂ ಬಂದ್ರೂ ಅದು ನಮಗೆ ಪಾಲಿನೇಷನಲ್ಲಿ ಏನೂ ಉಪಯೋಗ ಆಗಲ್ಲ. ಅದು ಮುಂಚೆ ಹೇಳಿದ್ದಂಗೆ ಇದರಲ್ಲಿ ಫಿಮೇಲ್ ಪಾರ್ಟ್ ಮೊದಲೇ ರೈಪ್ ಆಗಿದ್ದರಿಂದ ಡಿಲೇ ಆಗಿ ಫ್ಲವರ್ ಫುಲ್ಲಿ ಓಪನ್ ಆಗೋಕ್ಕೆ ಮುಂಚೆನೇ ಅದು ಫಿಮೇಲ್ ಪಾರ್ಟ್ ಡ್ರೈ ಆಗೋಕ್ಕೆ ಶುರು ಆಗುತ್ತದೆ. ಅದನ್ನು ತಡೆಗಟ್ಟಕ್ಕೆ ನಾವೇನು ಮಾಡಿದ್ದೀವಿ ಅಂದರೆ ಅಸಿಸ್ಟೆಡ್ ಪಾಲಿನೇಷನ್ ಅಂತ ಒಂದು ಪ್ರಕ್ರಿಯೆಯನ್ನು ನಾವು ಸಜೆಸ್ಟ್ ಮಾಡ್ತೀವಿ. ಬಾಲ್ನಗರ ಮತ್ತು ಸಹನಾ ತಳಿಗಳೆರಡರಲ್ಲೂ ಒಟ್ಟಿಗೆ ಹೂ ಬಿಡುವಂತೆ ನಾಟಿ ಮಾಡಿಕೊಳ್ಳುವುದು ಮಹತ್ವದ ವಿಷಯ. ಅಲ್ಲದೆ ಗಿಡದ ಎತ್ತರ ಹೆಚ್ಚಾಗದಂತೆ ಸವರುವಿಕೆ ಮೂಲಕ ನಿಯಂತ್ರಿಸುವುದು ಸಹಾಯಕರ. ಪಾಲಿನೇಷನ್ ಮಾಡೋಕ್ಕೆ ಅನುಕೂಲವಾಗಿರಬೇಕಂತ ಈ ಪ್ರೂನಿಂಗನ್ನು ನಾವು ಸಜೆಸ್ಟ್ ಮಾಡ್ತೀವಿ. ಪ್ಲ್ಯಾಂಟ್ ಹೈಟನ್ನು ತುಂಬ ಜಾಸ್ತಿ ಮಾಡಿಬಿಟ್ರೆ ಇದು ಲ್ಯಾಬ್ರ್ ಪ್ರಾಬ್ಲಮ್ ಆ್ಯಂಡ್ ಅದನ್ನು ಕನ್ವೀನಿಯನ್ಸ್ ಇರಲ್ಲ, ಆದರೆ ತುಂಬ ಕಷ್ಟತರ ಕೆಲಸ ಆಗುತ್ತದೆ ಅಂತ. ಆದಷ್ಟು ಪ್ಲ್ಯಾಂಟ್ ಹೈಟನ್ನು ಕಡಿಮೆ ಮಾಡಿಕೊಂಡು ನಾವು ಪ್ರತಿ ವರ್ಷ ಪ್ರೂನಿಂಗ್ ಮಾಡಿಕೊಂಡ್ರೆ ನಮ್ಮ ಕನ್ವೀನಿಯೆಂಟ್ ಹೈಟಲ್ಲಿ ಕೊಂಬೆಗಳು ಎಲ್ಲ ಬೆಳೆದು ಕ್ರಾಸಿಂಗ್ ಮಾಡೋಕ್ಕೆ ಆಮೇಲೆ ಪಾಲಿನೇಷನ್ ಮಾಡೋಕ್ಕೆ ಅನುಕೂಲ ಇರ್ತದೆ ಅಂತ ನಾನು ಸಜೆಸ್ಟ್ ಮಾಡ್ಬೋದು. ಫೆಬ್ರವರಿ ಮಾರ್ಚಲ್ಲಿ ಇದು ಎಲೆ ಉದುರೋದು ಶುರು ಆಗ್ತದೆ. ಕಂಪ್ಲೀಟ್ ಎಲೆ ಅದು ಪೂರ್ತಿ ಎಲೆ ಉದುರೋದ್ಮೇಲೆ ಆವಾಗ ಕರೆಕ್ಷನ್ ಪ್ರೂನಿಂಗ್ ಅಂದರೆ ಹೈಟ್ ಜಾಸ್ತಿ ಇರೋದನ್ನು ಕಡಿಮೆ ಮಾಡೋದು, ಡೆಡ್ ವುಡ್ ತೆಗೆಯೋದು, ಆಮೇಲೆ ಕ್ರಾಸ್ ಬ್ರಾಂಚಸ್ ತೆಗೆಯೋದು ಮಾಡ್ಕೊಬೇಕು. ಈ ಪ್ರಕ್ರಿಯೆನ ಅರ್ಕಾಸಹನಲ್ಲಿ ಬಾಲನಗರಲ್ಲಿ ಒಂದೇ ಸತಿ ಮಾಡಿದರೆ ಉತ್ತಮ. ಯಾಕಂದರೆ ಅದು ಪ್ರೂನಿಂಗ್ ಮಾಡಿದ ಮೇಲೆ ಇದು ಚಿಗುರು ಬರೋದು, ಫ್ಲವರಿಂಗ್ ಬರೋದು ಒಂದೇ ಸತಿ ಇರ್ತದೆ. ಇದರಲ್ಲಿ ಏನಂದರೆ ಎಲೆ ಬರೋದು, ಅದರ ಲೀಫ್ ಫ್ಲಶ್ ಆ್ಯಂಡ್ ಫ್ಲೋರಲ್ ಫ್ಲಶ್ ಒಟ್ಟಿಗೆ ಬರ್ತದೆ. ಆಮೇಲೆ ಹೊಸ ಚಿಗುರು ಮೇಲೂ ಬರ್ತದೆ, ಹಳೆ ಕಡ್ಡಿ ಮೇಲೂ ಹೂವು ಆಮೇಲೆ ಎಲೆ ಬರೋದು ಶುರು ಆಗ್ತದೆ. ಈ ಅರ್ಕಾಸಹನ್ ಫ್ಲವರಿಂಗ್ ಬರೋಷ್ಟೊತ್ತಿಗೆ ಬಾಲನಗರಲ್ಲಿ ಫ್ಲವರು ಇರೋಕ್ಕೆ ನಾವು ಮಾಡ್ಕೊಬೇಕು. ಇಲ್ಲ ಅದು ಕ್ಲೈಮೆಟಿಕ್ ಕಂಡೀಷನಿಂದ ಸ್ವಲ್ಪ ವೇರಿಯೇಷನ್ಸ್ ಇದ್ದರೆ ಒಂದು ಸೀಸನ್ ನೋಡಿದ್ರೆ ಗೊತ್ತಾಗುತ್ತೆ. ಇದು ಫ್ಲವರಿಂಗ್ ಅಂದರೆ 3rd ಇಯರ್ ತನಕ ನಾವು ಏನು ಫ್ಲವರ್ ಕ್ರಾಸ್ ಮಾಡೋಕ್ಕೆ ಬಿಡಲ್ವಲ್ಲ, ಆ ಸೀಸನಲ್ಲಿ ನಮಗೆ ಗೊತ್ತಾಗುತ್ತೆ ಇದರ ಎರಡರಲ್ಲಿನೂ ಫ್ಲವರಿಂಗ್ ಒಟ್ಟಿಗೆ ಬರ್ತಾ ಇದೆಯಾ, ಹಿಂದೆ ಮುಂದೆ ಹೋಗ್ತಾ ಇದೆ ನೋಡಿಕೊಂಡು ಅದನ್ನು ಪ್ರೂನಿಂಗ್ನ ಯಾವುದು ಲೇಟ್ ಬರ್ತಾ ಇದೆ ಅದನ್ನು ಪ್ರೂನಿಂಗ್ ಮಾಡಿ ಎರ್ಲಿ ಬರೋಕ್ಕೆ ಮಾಡ್ಕೊಬೇಕು. ಈ ಥರ ಮಾಡಿದರೆ ಪೋಲಿನ್ ಸಪ್ಲೈನು ಇದರಲ್ಲಿ ಪ್ರಾಬ್ಲಮ್ ಏನು ಬರಲ್ಲ.
ನಾವು ಎಷ್ಟು ಪೋಲೆನ್ ಬರ್ತದೆ. ಆಮೇಲೆ ಇನ್ನೊಂದು ವಿಷಯ ಅಡ್ವಾಂಟೇಜ್ ಏನಂದರೆ ಮೇಲ್ ಫ್ಲವರ್ಸಲ್ಲಿ ಹಣ್ಣು ಸೆಟ್ ಆಗಲ್ವಾ, ಅದರಲ್ಲಿ ಕಾಯ ನಾಲಾಯಕ ಅಂತ ನೀವು ಅದನ್ನು ತಿಳ್ಕೊಂಬಿಡ್ರಿ. ಅದರಲ್ಲಿನೂ ಫ್ರೂಟು ಬರ್ತದೆ, ಅದನ್ನು ನೀವು ಫ್ರೂಟ್ ಸೆಟ್ ಆಗುತ್ತದೆ, ಅದರ ಪಾಡಕ್ಕೆ ಅದೇ ಆಗುತ್ತದಿಂದ ನಾವು ಅದರ ಬಗ್ಗೆ ಜಾಸ್ತಿ ಗಮನ ಇಡೋದು ಏನು ಬೇಕಾಗಿಲ್ಲ. ಆಮೇಲೆ ಎಲ್ಲಿ ಹಾಕಬೇಕು ಈ ಗಿಡಗಳನ್ನ, ಮೇಲ್ ಪ್ಲ್ಯಾಂಟ್ಸ್ನ ಎಲ್ಲಿ ಹಾಕಬೇಕಂದ್ರೆ ನಿಮ್ಮ ತೋಟದಲ್ಲಿ ಎಲ್ಲಿ ಜಾಗ ಕನ್ವೀನಿಯೆಂಟ್ ಇದೆಯೋ ಅಲ್ಲಿ ಹಾಕೊಂಬಿಟ್ಟು ನೀವು ಮಾಡ್ಬೋದು. ಅಕಸ್ಮಾತ್ ನಿಮ್ಮ ಜಾಗದಲ್ಲಿ ಆಲ್ರೆಡಿ ಬಾಲನಗರ ಅಂತ ಕಸ್ಟರ್ಡ್ ಆ್ಯಪಲ್ ಇದ್ದರೆ ನೀವು ಸ್ವತಃಗೆ ಹಾಕೋದೇನು ಬೇಕಾಗಿಲ್ಲ, ಅಲ್ಲಿಂದ ನೀವು ಸೋರ್ಸ್ ಮಾಡಿ ಅದನ್ನು ಮಾಡ್ಬೋದು. ಹೆಣ್ಣು ಹೂಗಳು ಮೊದಲೇ ಪರಾಗಸ್ಪರ್ಶಕ್ಕೆ ಸಿದ್ಧವಾಗಿರುತ್ತವೆ. ಹಾಗಾಗಿ ಗಂಡು ಹೂಗಳಿಂದ ಪರಾಗವನ್ನು ಸಂಗ್ರಹಿಸಿ ಕೃತಕವಾಗಿ ಪುಟ್ಟ ಬ್ರಷ್ನಿಂದ ಹೆಣ್ಣು ಹೂಗಳಿಗೆ ಸ್ಪರ್ಶ ಮಾಡಿಸಬೇಕು. ಈ ಪ್ರಕ್ರಿಯೆಯಿಂದ 99% ಯಶಸ್ಸು ಲಭಿಸುತ್ತದೆ. ಆದರೆ ಈ ಪ್ರಕ್ರಿಯೆಯನ್ನು ಬೆಳಗಿನ ಜಾವ 6 ರಿಂದ 9 ಗಂಟೆಯ ಒಳಗೆ ಕೈಗೊಳ್ಳುವುದು ಲಾಭದಾಯಕ. ಪರಾಗಸ್ಪರ್ಶದ ಸಮಯದಲ್ಲಿ ಸೂಕ್ಷ್ಮ ನೀರಾವರಿ ಮೂಲಕ ಆರ್ದ್ರತೆಯನ್ನು ಸೃಷ್ಟಿಸಿದಲ್ಲಿ ಕಾಯಿ ಕಚ್ಚಲು ಅನುಕೂಲವಾಗುತ್ತದೆ. ಈ ಥರ ಫ್ಲವರು ಅಂದರೆ ಫುಲ್ಲಿ ಓಪನ್ ಆಗಿರಬಾರ್ದು. ಪೆಟಲ್ಸ್ ಅಂದರೆ ಈ ಹೂ ರೇಖೆಗಳು ಈ ಥರ ಸ್ವಲ್ಪ ತುದಿಯಲ್ಲಿ ಮಾತ್ರ ಓಪನ್ ಆಗಿರ್ತವೆ. ನೀವು ಸೂಕ್ಷ್ಮವಾಗಿ ನೋಡಿದರೆ ಇದ್ರ ಒಳಗೆ ಇರೋ ಗೈನೇಷಿಯಮು ನಮಗೆ ಕಂಡು ಬರಲ್ಲ. ಅದರಿಂದ ಇನ್ಸೆಕ್ಟ್ ಯಾವುದನ್ನು ಒಳಕ್ಕೆ ಹೋಗೋಕ್ಕೆ ಸಾಧ್ಯತೆ ಇಲ್ಲ. ಸೊ ಇಂಥ ಫ್ಲವರ್ಸನ್ನು ನಾವು ಸೆಲೆಕ್ಟ್ ಮಾಡಬೇಕು. ಇದು ಕರೆಕ್ಟ್ ಸ್ಟೇಜಲ್ಲಿರುವ ಫಿಮೇಲ್ ಫ್ಲವರ್ ಅಂದರೆ ಅರ್ಕಾಸಾಹನ್ ಫ್ಲವರ್. ಈಗ ನಾವು ಪೋಲನ್ ಕಲೆಕ್ಟ್ ಮಾಡೋದು ಮೊದಲೇ ಶುರು ಮಾಡೋಣ. ಅಸಿಸ್ಟೆಡ್ ಪಾಲಿನೇಷನ್ ಏನಂದರೆ ಬಾಲನಗರ ಅಂತ ವೆರೈಟಿನ ನಾವು ಮೇಲ್ ಪೇರೆಂಟ್ ಥರ ನಾವು ಕಂಡುಹಿಡಿದೀವಿ. ಈ ಬೆಳಗ್ಗೆ 6 ಗಂಟೆಯಿಂದ 9 ಗಂಟೆ ಒಳಗೆ ಈ ಹೂವು ಅರಳಕ್ಕೆ ಶುರುವಾಗುತ್ತದೆ. ಫುಲ್ಲಿ ಓಪನ್ ಆದಮೇಲೆ ಫ್ಲವರ್ಸಿಂದ ನಾವು ಪೋಲನ್ನು ಕಲೆಕ್ಟ್ ಮಾಡಬೇಕಾಗುತ್ತದೆ. ಒಂದು ಸ್ಮಾಲ್ ಕಪ್, ಪೇಪರ್ ಕಪ್ಪು ಅಥವಾ ಒಂದು ಸ್ಮಾಲ್ ಪ್ಲಾಸ್ಟಿಕ್ ಕಪ್ಪಲ್ಲಿ ಪೋಲನ್ನು ಕಲೆಕ್ಟ್ ಮಾಡಬೇಕಾಗುತ್ತದೆ. ಕಲೆಕ್ಟ್ ಮಾಡಿದ ಪೋಲನ್ನು ತಕ್ಷಣ ಪಕ್ಕದಲ್ಲಿರುವ ಅರ್ಕಾಸಾಹನ್ ಪ್ಲ್ಯಾಂಟ್ಸಲ್ಲಿ ಇರುವ ಹೂಗಳನ್ನು ಇದನ್ನು ಸ್ಪರ್ಶ ಮಾಡಿ ಸ್ಮಾಲ್ ಕ್ಯಾಮಿಲ್ ಬ್ರಷ್, 0 ಸೈಜ್ ಕ್ಯಾಮಿಲ್ ಬ್ರಷಿಂದ ಇದನ್ನು ಸ್ಪರ್ಶ ಮಾಡಬೇಕಾಗುತ್ತದೆ. ಒಂದೇ ಒಂದು ಸತಿ ಈ ಪೋಲನ್ನು ತಗೊಂಡೋಗಿ ಅರ್ಧ ಓಪನ್ ಆಗಿರೋ ಫ್ಲವರ್ಸಲ್ಲಿ ಈ ಬ್ರಷಿಂದ ಪೋಲನ್ನು ಮುಟ್ಟಿಸಿದರೆ ಇದು ಪಾಲಿನೇಷನ್ ಆಗುತ್ತದೆ. ಇಷ್ಟು ಸತಿ ಮಾಡಬೇಕು ಅನ್ನೋದು ಪ್ರಶ್ನೆ ಇದರಲ್ಲಿ ಬರಲ್ಲ. ಒಂದೇ ಸತಿ ಇದು ಪಾಲಿನೇಷನ್ ಮಾಡಿದ ಮೇಲೆ ಮಾರನೇ ದಿವಸಕ್ಕೆ ಪೆಟಲ್ಸ್ ಅದರ ಪಾಡಕ್ಕೆ ಅದೇ ಉದುರೋಗುತ್ತದೆ. ಅದರಿಂದ ನಮಗೆ ಗೊತ್ತಾಗುತ್ತದೆ ರಿಪಿಟೇಷನ್ ಮಾಡೋದು ಅವಶ್ಯಕತೆ ಇರಲಿಲ್ಲ. ಈ ಪ್ರಕ್ರಿಯೆಯನ್ನು ಒಂದು 15 ದಿವಸ ನಡೀತಾ ಇರ್ತದೆ. ಈ 15 ದಿವಸ ಒಳಗೆ ನಮ್ಮ ಪಾಲಿನೇಷನ್ ವರ್ಕನ್ನು ನಾವು ಕಂಪ್ಲೀಟ್ ಮಾಡಬೇಕಾದ ಅವಶ್ಯಕತೆ ಇರ್ತದೆ. ಪಾಲಿನೇಷನ್ ಮಾಡಿದ ಮೇಲೆ 3 ದಿವಸ ನಂತರ ನಮಗೆ ಗೊತ್ತಾಗುತ್ತದೆ ಫ್ರೂಟ್ ಸೆಟ್ ಆಗಿದೆ ಇಲ್ವಾ ಅಂತ. ಖಾತ್ರಿಯಾಗಿ ಇದರಲ್ಲಿ 99% ಅಷ್ಟು 91% ಇದು ಫ್ರೂಟ್ ಸೆಟ್ ಆಗೇ ಆಗುತ್ತದೆ. ಈ ಎಲ್ಲೋ ರೇರ್ ಕೇಸಸಲ್ಲಿ ಮಾತ್ರ ನಾವು ಜಾಸ್ತಿ ಬ್ರಷಿಂದ ಒತ್ತಡ ಮಾಡಿ ಡ್ಯಾಮೇಜ್ ಮಾಡಿದರೆ ಅಂಥ ಪರಿಸ್ಥಿತಿಯಲ್ಲಿ ಮಾತ್ರ ಅದು ಡ್ಯಾಮೇಜ್ ಆಗುತ್ತೆ. ಅಥವಾ ಎಲ್ಲ 99 to 100% ಫ್ರೂಟ್ ಸೆಟ್ಟು ಹಾಗೆ ಆಗುತ್ತದೆ. ಇದು 1 ಎಕರೆಗೆ ಸುಮಾರು 15 ಲೇಬರಷ್ಟು ಜನ ಬೇಕಾಗುತ್ತಾರೆ. ಈ ಪ್ರಕ್ರಿಯೆ 20 to 25 ಡೇಸ್ ಅಂದರೆ 20 ರಿಂದ 25 ದಿವಸದವರೆಗೂ ಈ ಕೆಲಸ ನಡೀತಾ ಇರ್ತದೆ. ಜಾಸ್ತಿ ಅಂದರೆ ಬೆಳಗ್ಗಿಂದ ಸಾಯಂಕಾಲದ ಮಾಡೋಕ್ಕೆ ಅವಶ್ಯಕತೆ ಇಲ್ಲ. ಬೆಳಗ್ಗೆ 6 ಗಂಟೆಯಿಂದ 9 ಗಂಟೆ ಒಳಗೆ ಈ ಪ್ರಕ್ರಿಯೆಯನ್ನು ಮುಗಿಸ್ಬಿಟ್ರೆ ಸಾಕು. ಈ ಪಾಲಿನೇಷನ್ ಟೈಮು ಸ್ಪೆಸಿಫಿಕ್ ಆಗಿ 6 to 9 ಯಾಕೆ ಹೇಳ್ತೀವಿ ಅಂದರೆ ಈ ಡೆಹಿಸೆನ್ಸ್ ಅಂದರೆ ಈ ಒಡೆಯೋದು ಆ್ಯಂಥರ್ಸ್ ಈ ಮೇಲ್ ಪಾರ್ಟ್ ಒಡೆಯೋದು ಆ ಪರ್ಟಿಕ್ಯುಲರ್ ಟೆಂಪ್ರೇಚರಲ್ಲಿ ಮಾತ್ರ ಒಡೆಯುತ್ತದೆ. ಮಧ್ಯಾಹ್ನ ಅಂದರೆ ಸೂರ್ಯ 12 ಗಂಟೆ ಒಳಗೆ ಮಾಡಿದ್ರೇ ಇದು ಒಳ್ಳೆಯದು. 12 ಗಂಟೆ ನಂತರ ಮಾಡಿದ್ರೂ ನಮಗೂ ತ್ರಾಸಾಗುತ್ತದೆ, ಕೆಲಸ ಮಾಡೋರ್ಗೂ ತ್ರಾಸಾಗುತ್ತದೆ, ಪೋಲನ್ನು ಸಿಕ್ಕಲ್ಲ. ಅಷ್ಟೊತ್ತಿಗೆ ಇದು ಒಣಗೋಗಿರ್ತದೆ. ಸೊ ಈ ಪ್ರಕ್ರಿಯೆಯಿಂದ ಮ್ಯಾನ್ಯುಯಲ್ ಪಾಲಿನೇಷನ್ ಮಾಡಲೇಬೇಕು ಅನ್ನೋದು ಪರಿಸ್ಥಿತಿ ನಮಗೆ ಈ ಕಸ್ಟರ್ಡ್ ಆ್ಯಪಲ್ ಈ ಅರ್ಕಾಸಾಹನ್ ವೆರೈಟಿಯಲ್ಲಿ ಕಂಡು ಬರ್ತದೆ. ಇನ್ನೊಂದು ಪ್ರಕ್ರಿಯೆ ಏನಂದರೆ ಈ ಟೈಮಲ್ಲಿ ಅಂದರೆ ಪಾಲಿನೇಷನ್ ನಡೆಯುವ ಟೈಮಲ್ಲಿ ಸ್ವಲ್ಪ ಸ್ಪ್ರಿಂಕ್ಲರ್ ಅಂದರೆ ಮೈಕ್ರೋ ಸ್ಪ್ರಿಂಕ್ಲರಿಂದ ಹ್ಯುಮಿಡಿಟಿನ ಕ್ರಿಯೇಟ್ ಮಾಡೋಂಗಿದ್ರೆ ಅದರಲ್ಲಿ ಆ ವ್ಯವಸ್ಥೆ ಮಾಡಿಕೊಳ್ಳೋ ಪರಿಸ್ಥಿತಿ ಇದ್ದರೆ ಫ್ರೂಟ್ ಸೆಟ್ ಇಂಪ್ರೂವ್ ಆಗಿ ಚೆನ್ನಾಗಿ ಫ್ರೂಟ್ ಸೆಟ್ ಬರೋಕ್ಕೆ ಆಮೇಲೆ ಕಾಯ ಕಚ್ಚೋಕ್ಕೆ ಒಳ್ಳೆ ಅನುಕೂಲ ಪರಿಸ್ಥಿತಿ ಉಂಟಾಗುತ್ತದೆ.
ಕೃತಕವಾಗಿ ಕೈಯಿಂದ ಪರಾಗಸ್ಪರ್ಶ ಮಾಡಿಸಿದ ಹಣ್ಣುಗಳ ಗಾತ್ರ, ಆಕೃತಿ ಆಕರ್ಷಕವಾಗಿದ್ದು ಎಲ್ಲ ಬೀಜಗಳಲ್ಲೂ ಸಮನಾಗಿ ಬೆಳೆದು ತಿರುಳು ಸಾಕಷ್ಟಿರುತ್ತದೆ. ಅಲ್ಲದೆ ಅರ್ಕಾಸಹನಾ ತಳಿಯ ಹಣ್ಣು ಹೆಚ್ಚಿನ ಶೇಖರಣಾ ಸಾಮರ್ಥ್ಯ ಹೊಂದಿದೆ. ಸಂಪೂರ್ಣ ಹಣ್ಣಾಗದ ಕಾಯಿ ಕೂಡ ಸಿಹಿಯಾಗಿರೋದು ಇದರ ಮತ್ತೊಂದು ವಿಶೇಷತೆ. ಈ ತಳಿಯ ಹಣ್ಣನ್ನು ಕತ್ತರಿಸಿ ತಿನ್ನಬಹುದಾಗಿದೆ. ದೇಶೀಯ ಮತ್ತು ವಿದೇಶಿ ಮಾರುಕಟ್ಟೆಗಳೆರಡರಲ್ಲೂ ಈ ಹಣ್ಣಿಗೆ ಬೇಡಿಕೆ ಮತ್ತು ಬೆಲೆ ಹೆಚ್ಚು. ಕೆಲವರು ಡೌಟ್ ಎಕ್ಸ್ಪ್ರೆಸ್ ಮಾಡ್ತಾರೆ, ಪಾಲಿನೇಷನ್ ಮಾಡಿಲ್ಲ ಅಂದರೆ ಏನಾಗುತ್ತೆ, ಫ್ರೂಟ್ ಸೆಟ್ ಆಗುತ್ತದೆ ಇಲ್ವಾ? ಫ್ರೂಟ್ ಖಂಡಿತ ಸೆಟ್ ಆಗುತ್ತದೆ. ಆದರೆ ನಾವು ಒಂದು ರೆಗ್ಯುಲರ್ ಆರ್ಚರ್ಡ್ ಆದಮೇಲೆ ಫುಲ್ಲೆಸ್ಟ್ ಪೊಟೆನ್ಷಿಯಲಿಂದ ನಾವು ತಗೊಬೇಕಂತ, ಅದರಲ್ಲಿ ಈಲ್ಡ್ ಪಡಿಬೇಕಂತ ನಾವು ಬಯಸ್ತೀವಿ. ಈಗ ಈ ಸೇಮ್ ಕೇಸ್ ಎಟಿಮೋಯ ಅಂತ ಒಂದಿದೆ, ಲಕ್ಷ್ಮಣ ಫಲ ಅಂತ ನಾವು ಹೇಳ್ತೀವಿ. ಫ್ರೂಟ್ ಸೈಜ್ ನೋಡಿದ್ರೆ 1.5 kg 2 kg ಬರ್ತದೆ. ಆದರೆ ಒಂದು ಗಿಡ ಮರದಲ್ಲಿ ಒಂದು ಅಮ್ಮಮ್ಮ ಅಂದರೆ ಒಂದು ಹ್ಯಾಂಡ್ಫುಲ್ ಆಫ್ ಫ್ರೂಟ್ಸ್ ಕೈಯಲ್ಲಿ ನಾವು ಲೆಕ್ಕ ಮಾಡ್ಬೋದು, ಅಷ್ಟು ಫ್ರೂಟ್ಸ್ ಮಾತ್ರ ಸೆಟ್ ಆಗ್ತದೆ. ಕಮರ್ಷಿಯಲ್ ಲೆವೆಲಲ್ಲಿ ಆ ಥರ ಮಾಡೋಕ್ಕೆ ಸಾಧ್ಯತೆ ಇಲ್ಲ. ಅಂದರೆ ಅರ್ಕಾಸಹನಲ್ಲಿ ಪೋಲಿನೇಷನ್ ಮಾಡಿಲ್ಲ ಅಂದರೆ ಫ್ರೂಟ್ ಸೆಟ್ ಆಗುತ್ತದೆ. ಆದರೆ ಅದರಲ್ಲಿ ಕೆಲವು ಫಸ್ಟ್ ಏನಂದರೆ ಫ್ರೂಟ್ ಶೇಪ್ ಸರಿಯಾಗಿರಲ್ಲ. ಯಾಕಂದರೆ ಒಂದು ಸೀಡ್ ಅಲ್ಲವಲ್ಲ, ಇದರಲ್ಲಿ ಎಗ್ರಿಗೇಟ್ ಫ್ರೂಟು, ಕಸ್ಟರ್ಡ್ ಆ್ಯಪಲು ಎಗ್ರಿಗೇಟ್ ಫ್ರೂಟು ಅಂದರೆ ಸುಮಾರು ಸೀಡು ಇದರೊಳಗಿರ್ತದೆ. ಎಲ್ಲ ಸೀಡು ತುಂಬಿದರೆ, ಎಲ್ಲ ಸೀಡು ಸೆಟ್ ಆಗಿದರೆ ಆವಾಗ ಇದರ ಶೇಪು ಕರೆಕ್ಟಾಗಿ ಪರ್ಫೆಕ್ಟಾಗಿ ಮಾರ್ಕೆಟಬಲ್ ಪ್ರೆಸೆಂಟೇಷನ್ಗೆ ಸರಿಯಾಗಿರ್ತದೆ. ಅರ್ಧ ಬರ್ಧ ಮಾಡಿದರೆ ಸೊಟ್ಟ ಪಟ್ಟ ಇರೋ ಹಣ್ಣು ಬರ್ತದೆ, ಅದು ಮಾರ್ಕೆಟಿಂಗ್ ಮಾಡೋಕ್ಕೆ ನಾಲಾಯಕು. ಎರಡನೇ ವಿಷಯ ಏನಂದರೆ ಅದರ ಪಾಡ್ಕಾದ್ರೆ ಬಿಟ್ಟುಬಿಟ್ರೆ ಕಡಿಮೆ ಫ್ರೂಟು ಸೆಟ್ ಆಗ್ತದೆ. ಅಮ್ಮನ 10-15 ಫ್ರೂಟ್ ಬಿಟ್ಟರೆ ಜಾಸ್ತಿ ಫ್ರೂಟ್ ಸೆಟ್ ಆಗೋಲ್ಲ. ಅಸಿಸ್ಟೆಡ್ ಪಾಲಿನೇಷನ್ ಮಾಡಿದರೆ ನೀವು ಎಷ್ಟು ಫ್ರೂಟ್ಸನ್ನು ನೀವು ಫ್ಲವರ್ಸನ್ನು ನೀವು ಪಾಲಿನೇಟ್ ಮಾಡ್ತಿರೋ 99% 91% ಫ್ರೂಟ್ ಸೆಟ್ ಆಗುತ್ತದೆ, ಇದಂತೂ ಖಾತ್ರಿ. ಆಮೇಲೆ ಈ ಅಸಿಸ್ಟೆಡ್ ಪಾಲಿನೇಷನ್ ಮಾಡುವಾಗ ನಾವು ಹೆಂಗೂ ಜಾಸ್ತಿ ಪೋಲನ್ನೇ ಅದರಲ್ಲಿ ಹಾಕ್ತೀರಿ. ಒಂದು ಸತಿ ಮಾಡಿದ್ರೂ ಆ ಬ್ರಷ್ಗಿರೋ ಎಲ್ಲ ಪೋಲನ್ ಅಂದರೆ ಏನು ತುಂಬ ಸೂಕ್ಷ್ಮವಾಗಿರ್ತದಲ್ಲ, ಅದರಿಂದ ಒಂದು ಇನ್ಸೆಕ್ಟ್ ಪ್ರಾಕ್ಟಿಕಲಿ ಹೋಗಿ ಅದನ್ನು ತಗೊಂಡೋಗೋ ಪೋಲನ್ಗಿಂತ ನಾವು ಬ್ರಷ್ ಮೂಲಕ ಹಾಕೋ ಪೋಲನ್ ತುಂಬ ಜಾಸ್ತಿ ಇರ್ತದೆ. ಅದರಿಂದ ಎಲ್ಲ ವಾವರಿಸು ಆಮೇಲೆ ಪಾಲಿನೇಟ್ ಇರ್ತದೆ, ಎಲ್ಲ ವಾವರಿಸು ಅದು ಫ್ರೂಟ್ ಸೆಟ್ ಆಗುತ್ತದೆ. ಆದರೆ ಎಲ್ಲ ವಾವರಿಸು ಫ್ರೂಟ್ ಸೆಟ್ ಆದಮೇಲೆ ಬೀಜ ಜಾಸ್ತಿ ಆಗ್ಬೋದೇನೋ ಅಂತ ನಿಮ್ಗೆ ಅನಿಸಿಕೆ ಇರ್ಬೋದು. ಆದರೆ ಇದರಲ್ಲಿ ಜೆನೆಟಿಕಲ್ಲಿ ಇದರಲ್ಲಿ ಸೀಡ್ ಇರುವ ಕಾರ್ಪೆಲ್ಸ್ಕಂತ ಸೀಡ್ ಇಲ್ಲದ ಕಾರ್ಪೆಲ್ಸು ತುಂಬ ಜಾಸ್ತಿ ಇರ್ತದೆ. ಅದರಿಂದ ಇದು ಫ್ಲೆಶ್ ತುಂಬ ಜಾಸ್ತಿ. ಆಮೇಲೆ ಇದಕ್ಕೆ ಹೆಚ್ಚಿನ ಬೆಲೆ ಬರ್ತದೆ. ಇದಕ್ಕೆ ಒಂದೊಂದು ಫ್ರೂಟ್ ಗಾತ್ರ ಯಾವರೇಜ್ ಫ್ರೂಟ್ ಬಂದು 400 - 600 ಗ್ರಾಮ್ ಬರ್ತದೆ. ಎಕ್ಸ್ಟ್ರಾರ್ಡಿನರಿ ಫ್ರೂಟ್ಸ್ ಅಂದರೆ ನಾವು ರೆಕಾರ್ಡ್ ಮಾಡಿರೋದು 1/4 kg ಇಂದ 1.5 kg ತನಕ ಬರ್ತದೆ. ಈ ಥರ ಪ್ರೀಮಿಯಮ್ ಸೈಜು ಬಂದ್ರಿಂದ, ಪ್ರೀಮಿಯಂ ಕ್ವಾಲಿಟಿ ಇದರಿಂದ ಇದರದ ಬೆಲೆಯನ್ನು ತುಂಬ ಹೆಚ್ಚಿಗೆ ಮಾರ್ಕೆಟಲ್ಲಿ ರೈತರು ಪಡೆಯಬಹುದು. ಇದಕ್ಕೆ ಜಾಸ್ತಿ ಪ್ರೊಡಕ್ಷನ್ ಇದ್ರೂ ಇದು ಗ್ಲಟ್ ಬರಲ್ಲ. ಇದು ರೈಪ್ ಹಾಕೋಕ್ಕೆ, ಕಟಾವು ಆದಮೇಲೆ ರೈಪ್ ಹಾಕೋಕ್ಕೆ 1 ವಾರ ಟೈಮ್ ತಗೊತದೆ. ರೈಪ್ ಆದಮೇಲೇನೋ ಇದನ್ನು ಶೆಲ್ಫಲ್ಲಿ ಇಟ್ಬಿಟ್ರೆ, ಮಾರ್ಕೆಟಿಂಗ್ಗೆ ಡಿಸ್ಪ್ಲೇ ಇಟ್ಬಿಟ್ರೇನು 1 ವಾರ ಶೆಲ್ಫಲ್ಲಿ ಇರ್ತದೆ. ಇನ್ನೊಂದು ಅತ್ಯಂತ ಸ್ಪೆಸಿಫಿಕ್ ಕ್ಯಾರೆಕ್ಟರ್ ಏನಂದರೆ, ಮಾಮೂಲಿ ಸೀತಾಫಲನ ನಾವು ಸಿಪ್ಪೆ ಬಿಡಿಸಿ ತಿಂತೀವಲ್ಲ, ಆ ಥರ ತಿನ್ನೋಕ್ಕಾಗಲ್ಲ. ಯಾಕಂದರೆ ನೋಡೋಕ್ಕೆ ಸೀತಾಫಲ ಥರ ಇದ್ರೂ ಒಂದೊಂದು ಅದನ್ನು ಕಾರ್ಪೆಲ್ಸು ಅದೆಲ್ಲ ಒಂದಕ್ಕೊಂದು ಜಾಯಿನ್ ಆಗಿರ್ತದೆ. ಅದರಿಂದ ನಾವು ಕಟ್ ಮಾಡಿಕೊಂಡು ಸ್ಕೂಪ್ ಔಟ್ ಮಾಡಿಕೊಂಡು ತಿನ್ಬೋದು. ಏನು ಐಸ್ ಕ್ರೀಮ್ ತಿಂತಿರಲ್ಲ ನಾವು, ಹಂಗೆ ಕಪ್ ಥರ ಇಟ್ಕೊಂಡು ಆ ಹಣ್ಣೇ ಒಂದು ಕಪ್ ಥರ ಇರ್ತದೆ, ಅದನ್ನು ಅರ್ಧ ಕಟ್ ಮಾಡಿ ನೀವು ತಿನ್ಬೋದು. ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್ ಫೀಚರ್ ಏನಂದರೆ, ಇದ್ರು ಅರ್ಧ ಬರ್ಧ ರೈಪ್ ಆಗಿದ್ರೂ ಸಿಹಿ ಇರುತ್ತದೆ, ಕಹಿ ಇರಲ್ಲ. ಆಮೇಲೆ ಕೊಬ್ಬರಿ ಥರ ಟೇಸ್ಟು ಬರ್ತದೆ, ಸ್ವೀಟೂ ಇರುತ್ತದೆ. ಇದು ಬೇರೆ ಸೀತಾಫಲಲ್ಲಿ, ಆರ್ಡಿನರಿ ಸೀತಾಫಲಲ್ಲಿ ಇಲ್ಲ. ಈ ಎಲ್ಲ ಗುಣಮಟ್ಟಗಳಿಂದ ಇದು ಅತ್ಯುತ್ಕೃಷ್ಟವಾಗಿ ಬರ್ತದೆ. ಸದ್ಯಕ್ಕೆ ಇದನ್ನು ಮೆಟ್ರೋ ಮಾರ್ಕೆಟಲ್ಲಿ ಎಲ್ಲರೂ ರೈತರು ನಾವು ಕೊಡ್ತಾಯಿದ್ರು. ಅದರಲ್ಲಿ ಲಾಸ್ಟ್ ಇಯರ್ ಅಂದರೆ ಕಳೆದ ವರ್ಷದಲ್ಲಿ ಇದಕ್ಕೆ ಬಂದಿರೋದು ಬೆಲೆ 105 ರೂಪಾಯಿ per kg ಆನ್ ದಿ ಸ್ಪಾಟ್ ಕೊಡ್ತಾರೆ. ಇದನ್ನು ರಫ್ತು ಮಾಡೋಕ್ಕೆ ತುಂಬ ಉತ್ತಮವಾದಂಥ ತಳಿ ಇದು. ಯಾಕಂದರೆ ನಿಯರೆಸ್ಟ್ ಮಾರ್ಕೆಟ್ ಅಂದರೆ ದುಬೈ ಮಾರ್ಕೆಟ್. ಒಂದು ಸತಿ ಇದು ಕ್ವಾಲಿಟಿ ನೋಡಿದರೆ ಯಾರು ಇದನ್ನು ಬೇಡ ಅಂತ ಹೇಳಲ್ಲ, ಎಷ್ಟು ಬೆಲೆ ಆದ್ರೂ ಕೊಟ್ಟು ತೊಗೊಳಕ್ಕೆ ರೆಡಿ ಇರ್ತಾರೆ. ಸೊ ಇದಕ್ಕೆ ತುಂಬ ಫ್ಯೂಚರ್ ಇದೆ ಅಂತ ನನ್ನ ಅನಿಸಿಕೆ.
ಆಸಕ್ತ ರೈತ ಬಾಂಧವರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಬಾಲನಗರ ಮತ್ತು ಅರ್ಕಾಸಹನಾ ತಳಿಗಳೆರಡನ್ನೂ ಬೆಳೆದು ಕೃತಕ ಪರಾಗಸ್ಪರ್ಶ ಮಾಡುವ ಮೂಲಕ ಉತ್ತಮ ಗುಣಮಟ್ಟದ ಸೀತಾಫಲ ಬೆಳೆದು ಅಧಿಕ ಇಳುವರಿ ಪಡೆಯಬಹುದು. ಗಿಡಗಳನ್ನು ನಮ್ಮ ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆಯಲ್ಲಿ ಸಿಗುತ್ತದೆ. ಸದ್ಯಕ್ಕೆ ಒಂದು ಕಸಿ 40 ರೂಪಾಯಿಗೆ ಮಾರ್ತಾ ಇದ್ರು. ಇದರಲ್ಲಿ 10% ಮೇಲ್ ಪ್ಲಾಂಟ್ಸು ಫಾರ್ ಎವ್ರಿ ಪರ್ಚೇಸ್ ಆಫ್ ಅರ್ಕಾಸಹನ್ ನಾವು ಕೊಡ್ತೀವಿ. ಯಾಕಂದರೆ ಈ ಗಿಡಗಳನ್ನು ಎರಡನ್ನೂ ನಾವು ಒಟ್ಟಿಗೆ ಪ್ಯಾಕೇಜ್ ಆಗಿ ಹಾಕ್ಕೊಬೇಕು. ಇಲ್ಲ ಬರೀ ಅರ್ಕಾಸಹನ್ ಹಾಕ್ಕೊಂಡ್ರೆ ಅದು ಆಗಲ್ಲ.